ಅರಸೀಕೆರೆ ಪಟ್ಟಣದಲ್ಲಿ ಶಾಸಕರ ಶಿವಲಿಂಗೇಗೌಡರ ಬಲಗೈ ಬಂಟನ ಪುತ್ರ ಸೂಫಿಯಾನ್ ಸಮೀವುಲ್ಲಾ ತನ್ನ ಗುಂಪು ಸಹಿತ ದೇವಸ್ಥಾನದಿಂದ ಮರಳುತ್ತಿದ್ದ ದಂಪತಿಗಳ ಮೇಲೆ ಕ್ರೌರ್ಯ ಹಲ್ಲೆ ನಡೆಸಿದ ಘಟನೆ ನಡೆದಿದೆ. ದಂಪತಿಗಳು ಪ್ರಸಿದ್ಧ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ಪೂಜೆ ಮುಗಿಸಿಕೊಂಡು ವಾಪಸ್ ಹೊರಡುತ್ತಿದ್ದ ವೇಳೆ ತಮ್ಮ ಬೈಕ್ನಿಂದ ಅವರನ್ನು ಟಚ್ ಮಾಡಿದ ಪ್ರಕರಣವನ್ನು ಪ್ರಶ್ನಿಸಿದ್ದಕ್ಕಾಗಿ ಆರೋಪಿಯು ಅವರ ಮೇಲೆ ಬಲಾತ್ಕಾರಿಯಾಗಿ ಹಲ್ಲೆ ನಡೆಸಿದ್ದಾನೆ. ಹಲ್ಲೆ ಮುಗಿಯದೆ ತನ್ನ ಪುಂಡಲ ಗ್ಯಾಂಗನ್ನು ಕರೆಸಿಕೊಂಡು ದಂಪತಿಗಳನ್ನು ರಕ್ತ ಬರುವಷ್ಟು ಥಳಿಸಿದ್ದನು. ಪತ್ನಿ ಕೈಮುಗಿದು ಬೇಡಿಕೊಂಡರೂ ಹಲ್ಲೆ ನಿಲ್ಲಿಸಲಾಗಿಲ್ಲ. ಈ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಹಿಡಿಯಲ್ಪಟ್ಟಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶವನ್ನು ಉಂಟುಮಾಡಿದ. ಈ ಘಟನೆಗೆ ತಕ್ಕಂತೆ ನೂರಾರು ಜನರು ಅರಸೀಕೆರೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿ ಆರೋಪಿಗಳನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಹಲ್ಲೆಗೊಳಗಾದ ದಂಪತಿಗಳು ಸ್ಥಳದಿಂದ ಸುರಕ್ಷಿತವಾಗಿ ತೆರಳಿದ್ದು ಪೊಲೀಸರು ಅವರ ಭದ್ರತೆಗಾಗಿ ಕ್ರಮ ಕೈಗೊಂಡಿದ್ದಾರೆ. ಈ ಪ್ರಕರಣವು ಸಣ್ಣ ವಿಚಾರದಿಂದ ಪ್ರಾರಂಭವಾದ ಗಂಭೀರ ದೌರ್ಜನ್ಯವಾಗಿದ್ದು ಸಾರ್ವಜನಿಕ ಕಾನೂನು ಅಧೀನತೆ ಮತ್ತು ಜನಪ್ರತಿಕ್ರಿಯೆ ಎರಡಕ್ಕೂ ಗಮನ ಸೆಳೆದಿದೆ. ತನಿಖೆ ಮುಂದುವರಿಯುತ್ತಿದೆ ಮತ್ತು ಆರೋಪಿಗಳ ಬಂಧನಕ್ಕೆ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ.